ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಂಗೆ ಏನು ಆಗಿಲ್ಲ ರೀ, ಒಂದು ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಲೆ ಮಕ್ಕೋ ಅಂತೇಳಿ ನಂಗೆ ಗುಳಿಗೆ ಒಂದು ತೊಗೊಂಡೇನಲ್ಲ, ಆರಾಮಕ್ಕತ್ತೀಗ. ಆರಾಮ ಆದ್ಮೇಲೆ ನೋಡೋಣಂತೆ. ಈಗ ಸದ್ಯಕ್ಕೆ ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ. ನಾ ಹೇಳತ್ತೀನಿ ಕೇಳ, ಸುಮ್ಮನೆ ಬಯಸ್ಕೊಬೇಡ ನನ್ನ ಕಡೆ. ಅಲ್ಲ ಪಾಪ, ಅತ್ತಿಯರಿಗೆ ಒಬ್ಬರಿಗೆ ಕೆಲಸ ಜಾಸ್ತಿ ಆಗತ್ರಿ. ಏನಾಗಲ್ಲ ತಗೋ. ಅವು ಕೆಲಸ ಜಾಸ್ತಿ ಆಕತಿ ಅಂದ್ರೆ ಕೇಳ್ತೀನಿ ತಡಿ. ವಾ ಏನಾತ್ಲಾ? ಆಕಿಗೆ ಯಾಕೋ ಸುಸ್ತಾಗೈತಿ, ಜ್ವರ ಬಂದಂಗ ಅನ್ಸಾತಂತೆ. ಅದಕ್ಕೆ ಮಕ್ಕೋ ಯಾಕೆ ತ್ರಾಸ ತಗೊಳತಿ ಅಂತ ಹೇಳೀನಿ. ಕೆಲಸ ಜಾಸ್ತಿ ಆಕತ್ತ ಅತ್ತಿಯರಿಗೆ ಅನ್ನಕತ್ತಾಳ. ನಿಂಗೇನು ಕೆಲಸ ಬಾಳಕತ್ತನವ. ನಾನು ಆಫೀಸ್ ಒಂದು ಸೂಟಿ ಮಾಡಕ್ ಆಗಲ್ಲ ದಿಢೀರ್ ಅಂತ. ಏನ್ ಮಾಡೋದಂತ. ಇದು ಫೋನ್ ಮಾಡಿ ತಂಗಿಗೆ ಬರ್ತಾಳ ಒಂಚೂರು ಕೇಳೇನ? ಯೋ ದೇವ್ರೆ, ಏನ್ ಮನ್ಯಾಗ 20 ಮಂದಿ ಕೆಲಸ ಮಾಡಕ್ ಆಗಲ್ಲ ಅನ್ನಕ ಈಗ ಇದ್ಕಿದ್ದಂಗೆ ಫೋನ್ ಮಾಡಿ ನೀ ಆಕಿನ ಕರ್ಸಿ ಪಾಪ ಆಕಿನ ಇರಬರ ಎಲ್ಲ ಕೆಲಸ ಬಿಟ್ಟು ಬರುವಂಥದ್ದೇನು ಇಲ್ಲ. ಹೌದಾ? ಈಕಿಗೆ ಆರಾಮಿಲ್ಲ ನೋಡ್. ನಾ ಎಷ್ಟು ಹೇಳಿದೆ ನಿನ್ನೆ, ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂತ ಕುಂದ್ರಬೇಡ, ಅದನ್ನ ಬಿಡು ಅಂತೇಳಿ. ನಿನ್ನೆ ನೀನು ಹೋದ್ಮೇಲೆ ಕೆಲ್ಸಕ್ಕೆ ಅಲ್ಲಿ ಹಿತ್ಲ ಎಲ್ಲ ಸ್ವಚ್ಛ ಮಾಡ್ಯಾಳ. ಬೇಡ ಅಂತ ಹೇಳಿದ್ರು ಸ್ವಚ್ಛ ಮಾಡ್ಯಾಳ ಅದನ್ನ. ಅದು ಇರೋದ ಬಿಡವ, ಹಂಗ ಕೈ ಬಿಡು ಅಂತ ಹೇಳಿದ್ರು. ಹೌದಾ? ಶಕ್ತಿ ಮೀರಿ ಕೆಲಸ ಮಾಡಿದ್ರೆ ಮತ್ತೆ ಹಿಂಗಾಕತಿ. ಹಿಂಗ ಅಲ್ಲ, ಅಷ್ಟೊಂದು ಮಾಡು ಕೆಲ್ಸ ಇತ್ತ. ಯಾರಿಗಾರ ಒಂದು 300 ರೂಪಾಯಿ ಅದು ಹಿಂಗೆ ಕೊಟ್ಟಿದ್ರ, ಯಾರೋ ಒಂದು ಗಂಡಾಳರ ಯಾವ್ದಾರ ಒಂದು ಹೆಣ್ಣಾಳ ಬಂದು ಮಾಡಿ ಕ್ಲೀನ್ ಮಾಡಿ ಹೋಗಿದ್ರಲ್ಲ, ಅದನ್ನ ನಾವು ಹಂಗ ಮಾಡಿರ್ತೀವಿ. ಮತ್ತೆ ಒಂದು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡ್ಸಿರ್ತೀವಿ. ನೀ ಯಾರು ಗಾಳಿ ಗುದ್ದಿ ಮೈನು ಮಾಡ್ಕೊಂತಾರ ನಿನಗ ಅಂತೀನಿ ನಾನು ಅತ್ತಾಗ. ಭಾಳ ಆರಾಮಿಲ್ಲನವ. ಮೈ ಬಿಸಿ ಐತಲ್ಲ, ತಂಡ ಎತ್ತಿಲ್ಲನ? ಇಲ್ಲ ಅತ್ತಿಯರ, ತಂಡೇನಿಲ್ಲ, ಆದ್ರೆ ಸುಸ್ತು ಭಾಳ, ಮೈಕೈ ಒಂಥರ ನೋವು, ಒಂಥರ ಶಕ್ತಿನೇ ಇಲ್ದಂಗೆ ಅನಿಸ್ತೈತೆ. ಶಕ್ತಿ ಇಲ್ದಂಗ ಅನಿಸ್ತಾ ಐತಂತಿ. ಮತ್ ನೋಡಿದ್ರ ಅತ್ತಿಯರೇ ಕೆಲ್ಸ ಬಾಳಕತಿ ಅಂತಾಳ. ಅದೇನ್ ದೊಡ್ಡ ಕೆಲಸ ಎಲ್ಲ ಬಗ್ಸಲ್ಲ. ಅದಟ್ಟು ಒಂದಿಟ್ಟು ನನಗೆ ಅಡಿಗೆ ಮಾಡ್ಕೊಳ್ಳೋದು, ಮನೆ ಒಗತ್ ಮಾಡ್ಕೊಳ್ಳೋದು ಒಂದು ದೊಡ್ಡ ವಿಚಾರನ. ನಾ ಮಾಡ್ಕೊಂತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ ಫಸ್ಟ್ ನೀನು ಆರೋಗ್ಯದ ಕಡೆ ಗಮನ ಕೊಡು. ಗುಳಿಗೆ ತೊಗೊಂಡಾಳ ಅನ್ಲಾಯ್ಕೆ? ಗುಳಿಗಿ ತಗೊಂಡಾಳವ. ಸರಿ, ಆಕಿಗೆ ಒಂದು ಬೆಡ್ಶೀಟರ್ ಏನಾರ ಹೊಚ್ಚಿ ಮಕ್ಕೊಳ್ಳಾಕ ನಾ ಮಾಡ್ಕೊಂತೀನಿ. ಮಧ್ಯಾಹ್ನ ಊಟಕ್ಕೆ ನಾ ಎಬ್ಸ್ತೇನೆ. ಅವಾಗ ಒಂಚೂರು ಬಿಸಿ ಅನ್ನ ತುಪ್ಪ ಉಣ್ಣು, ಕಡಿಮೆ ಆಕತಿ. ಆಯ್ತು ಆಯ್ತಮ್ಮ. ಅಯ್ಯೋ ಅಮ್ಮ, ನಿನ್ನೆ ರಾತ್ರಿ ಬಾಂಡೆನೂ ತಿಕ್ಕಿಲ್ಲ. ಬಾಂಡೆ ಒಂದು ಜಗ್ಗದವು. ಇರ್ಲಿ ಏನು ದೊಡ್ಡ ಆಗೋದಾಗಲ್ಲ. ನಾ ತಿಕ್ಕೊಂತೇನೆ, ನಿಮ್ಮಕ್ಕೂ ಆರಾಮ್. ಕೇಳ್ತಿಲ್ಲ ಈಗ, ಸುಮ್ಮನೆ ಮಕ್ಕೋ. ಈಗ ಇವತ್ತೊಂದ್ ದಿನ ರೆಸ್ಟ್ ತಗೊಂಡ್ರೆ ನಾಳೆ ಎದ್ದು ಓಡಾಡ್ಬೋದು. ನೀ ಮತ್ತ ಅಯ್ಯೋ ಮಕ್ಕಳೋದು ಹೆಂಗ ಅಂತೇಳಿ ಇವತ್ತು ಎದ್ದು ಓಡಾಡಿದ್ರೆ ಮತ್ತೊಂದು ವಾರ ಮಕ್ಕೋಬೇಕತಿ. ಹೇಳೋದು ಅರ್ಥ ಮಾಡ್ಕೊ. ಸರಿ ಸರಿ, ಒಂದ್ ಬೆಡ್ಶೀಟ್ ಹೊಸ್ತೀನಿ. ಮಕ್ಕೋ, ಎದ್ದ ಕೆಲಸ ಮಾಡ್ಕೋಬೇಡ. ಆಯ್ತ್ರಿ. ಯಾಕೆ ಏನಾತು? ಮಕ್ಕ ಹಂಗ ಸಪ್ಪಗ್ ಮಾಡ್ಕೊಂಡ್ ಕುಂತಿಯಲ್ಲ. ಅಯ್ಯ, ಮಾತಾಡಿಸ್ತಾ ಇದ್ದೀನಿ, ಅತ್ತ ತಿರುಗಿ ಕುಂದಿರ್ತೀಯಲ್ಲ. ನಂಗೆ ಸ್ವಲ್ಪ ತನ ಒಬ್ಬೇಕೆ ಇರ್ಬೇಕು ಅನ್ನಿಸ್ತೈತಿ. ಯಾಕೆ ಏನಾತು ನಂದಿನಿ? ನನ್ನ ಹತ್ರ ಹೇಳ್ಕೊಲಾರ್ದ ಇನ್ ಯಾರ ಹತ್ರ ಹೇಳ್ಕೊಂತಿ? ಇವತ್ತೆಷ್ಟು ಅವಮಾನ ಆತ್ ಗೊತ್ತಾ? ನನ್ನ ಲೈಫ್ನಾಗ ಇಷ್ಟೊಂದು ಅವಮಾನ ಆಗಿದ್ದಿಲ್ಲ. ಅವಮಾನ ಆತ? ಯಾರು, ನಿಮ್ಮ ಅಪ್ಪಾಜಿ ಏನಾರ ಅಂದ್ರ ಅಥವಾ ನಿಮ್ಮ ತಾಯಿಯರು ಏನಾರ ಅಂದ್ರ? ಅಲ್ಲ, ಅಪ್ಪ ಅವ್ವ ಬೈದಿದ್ದಕ್ಕೆಲ್ಲ ಯಾಕೆ ಇದು ಮಾಡ್ಕೊಂತಿ? ಅವಮಾನ ಏನ್ ಅವಮಾನ ತಗೋ? ಈಗ ಗೊತ್ತಿಲ್ಲ. ಅಪ್ಪ ಅವ್ವ ಬೈದಿದ್ದಕ್ಕಲ್ಲ, ಅವ್ರು ಬೈಲಿ, ಅವ್ರಿಗೆ ನನ್ನ ಬೈಯ ಅಧಿಕಾರ ಐತೆ. ಆದ್ರೆ ಯಾರಿದ್ರು ಗೊತ್ತಾ? ಇವತ್ತಲ್ಲೇ ಇಷ್ಟೆಲ್ಲ ಆಗ್ಬಿಡ್ತು. ಎಷ್ಟು ಒಂಥರ ಮುಜುಗರ ಆತ್ ಗೊತ್ತಾ? ನನಗಂತೂ ಮಕ್ಕ ತೋರ್ಸಕ್ಕೆ ಬೇಡ ಅನ್ನಿಸ್ಬಿಡ್ತು. ಅಷ್ಟು ಮುಜುಗರ ಆಗ್ಬಿಡ್ತು. ಹೌದಾ? ಅವನು ಬಾಯಿಗೆ ಬಂದಾಗ ಮಾತಾಡಿದ. ಒಂಥರ ಅನ್ನಿಸ್ಕೊಳ್ಳೋಷ್ಟೊತ್ತಿಗೆ ಒಂಥರ ಕುತ್ತಿಗೆ ಚಿಕ್ಕೊಂಡಂಗಾತು. ಯಾರಿದ್ರಿಗೆ ನಾನು ತಲೆ ಎತ್ತಿ ನಡಿಬೇಕು, ಎಷ್ಟು ಇದ್ರಾಗಿರ್ಬೇಕು, ದೊಡ್ಡ ಶ್ರೀಮಂತಿಕೆ ಆ ಥರ ಮೆರಿಬೇಕು ಅನ್ಕೊಂಡಿದ್ದೆ. ಎಲ್ಲರಿದ್ರಿಗೂ ನನ್ನ ಮಾನ್ ಮುಕ್ಕಾತು. ಯಾಕೋ ಜೀವನದಾಗ ನಾನು ಅನ್ಕೊಂಡಿದ್ದು ಏನೂ ಆಗ್ಲೇ ಇಲ್ಲ. ಹಂಗ ದಿವಸ ಕುಡಿಸತ್ ಬಿಡು. ಏನ್ ಮಾತಾಡಕತ್ತಿ? ನಿಂಗೇನ್ ತಲೆ ಕೆಟ್ಟದ? ನಾ ಹೇಳಿದ್ ನಿಂಗೆ ಅರ್ಥ ಆಗ್ಲಿಲ್ಲ. ನಂಗೇನ್ ತಲೆ ಕೆಟ್ಟಿಲ್ಲ. ನಾ ಏನ್ ಹೇಳಿದೆ ಅಂತ ನಿಂಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ವಿಷ ಕುಡಿ ಅಂದ್ರೆ ನಾಟಕ ಮಾಡು ಅಂತ ಅರ್ಥ. ಏನಪ್ಪ, ನಾನು ಸುಮ್ಮನೆ ಊರಿಗೆ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡೇನಿ. ಊರಿಗೆ ಹೋಗ್ತೀನಪ್ಪ ನಾನು. ಬೇಡ, ಇಲ್ಲಿದ್ದಾರ ಮಾಡೋದೇನೈತಿ. ಯಾಕವಾ? ಏನಾಯ್ತು? ಒಂದ್ ಸಣ್ಣ ವಿಚಾರ, ಏನೋ ಒಂದ್ ಸಿಟ್ಟಿಗೆ ಒಂದ್ ಮಾತು ಬಂದಿರ್ತತಿ, ಹೋಗಿರ್ತತಿ. ಅದನ್ನ ಬೆಳೆಸ್ಕೊಂಡು ಊರ್ಗ್ ಹೋಗ್ಕನಿ ಅಂದ್ರೆ ಹೆಂಗವಾದ? ನೀವು ಊರ್ಗ್ ಹೋಗೋದ್ ಬೇಡ, ಎಲ್ಲೂ ಹೋಗೋದ್ ಬೇಡ. ನಾ ಇಲ್ಲಿ ಬೇರೆ ಒಂದ್ ಮಾತಾಡತ್ತೀವಿ, ಸ್ವಲ್ಪ ತಡಿ. ಏನ, ಯಾವ ಊರ್ಗ್ ಹೋಗೋದು ಬೇಕಾಗಿಲ್ಲ. ರಾಹುಲ್, ಏನ್ ಹೇಳತ್ತೀರಿ? ನಾನು ಯಾಕೆ ವಿಷ ಕುಡಿಬೇಕು? ಅಪ್ಪ, ಇದೇನ್ಲಾ ಇಸ ಕುಡಿ ಅನ್ನಕತ್ತಿ ಆಕಿಗೆ? ಯಾಕ ಜೈಲಿಗೆ ಹೋಗಕ್ಕೆ ಆಸೆ ಅನ? ಯುವವಾ, ನಾವ್ ಪ್ಲಾನ್ ಮಾಡಾತಿನ್ ತಡಿಯವಾ. ನಂದಿನಿ, ನಿಂಗ್ ಗೊತ್ತಾಗೋಲ್ತು. ನಾನ್ ನಿಂಗ ವಿಷ ಕುಡ್ದಂಗ್ ನಾಟಕ ಮಾಡುವಂತ ಯಾಕೆ ಹೇಳಾಕತ್ತೇನಿ ಅಂದ್ರ, ಈಗ ನಿನಗ ನಿನ್ ಮೇಲೆ ನಿಮ್ಮಪ್ಪ ನಿಮ್ಮಗ್ ಸ್ವಲ್ಪ ಸಿಟ್ಟೈತಿ. ಹೌದಾ? ಯಾವ್ದ ತಂದಿ ತಾಯಿಗಾದ್ರು ಎಷ್ಟು ಸಿಟ್ಟಿರ್ತೈತಿ? ಸ್ವಲ್ಪ, ಇವ್ರಿಗೊಂದ್ ಸ್ವಲ್ಪ ಜಾಸ್ತಿ ಐತೆ ಅನ್ಕೋ. ಅದು ನೀನ್ ವಿಷ ಕುಡ್ದಿ ಅಂತ ಗೊತ್ತಾದ್ರೂ ನೀನ್ ನೋಡಕ್ ಬರ್ಲಾರ್ದಷ್ಟು, ನಿನ್ ಮೇಲೆ ಪ್ರೀತಿ ತೋರಿಸ್ಲಾರ್ದಷ್ಟು
ಅಷ್ಟು ಸಿಟ್ಟಿರ್ತತ ಹೇಳಂಗಾರ ನೋಡೋಣ. ಈಗ ಸುಮ್ನೆ ನಾವು ಹೋಗಿ 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 ಮಾತಾಡ್ತಾನೆ ಇದ್ರೆ ಅದು ಉಪಯೋಗ ಇಲ್ಲ. ಒಂದಕ್ಕೆರಡು ನಿಮ್ಮ ಅತ್ತಿಗೆ ಅಮ್ಮ ಹಚ್ಕೊಡ್ತಾಳ ಆ ಅಶ್ವಿನಿ. ಅಕ್ಕಿನಿಂದಾಗೆ ನಮ್ಮಿಬ್ರು ಎಷ್ಟು ಚಂದ ಮದುವೆಯಾಗಿ ಜೀವನ ಮಾಡ್ಬೇಕಾದವ್ರದ್ದು ಈ ರೀತಿ ಹಾಳಾಟಿ ಯಾವಾರಾತ ಏನ ಹಿಂಗಿದ್ದೊತ್ನ್ಯಾಗ ಥೋ. ಈಗ ಆಕಿ ಬಗ್ಗೆ ಮಾತ್ಬೇಡ. ಈಗ ನಾ ಹೇಳೋದಾದ್ರೆ, ನೀನು ಎಸ್ಪೆಷಲಿ ಆ ಮನಿ ಸೇರ್ಕೋಬೇಕು ಅಂದ್ರೆ, ಅವ್ರು ನನ್ನ ಹಳೆಯ ಅಂತ ಒಪ್ಕೋಬೇಕಂದ್ರೆ, ನಿನ್ನ ಮಗಳು ಅಂತ ಒಪ್ಕೋಬೇಕಂದ್ರೆ, ಮತ್ತ ಆ ಮನಿ ಒಳಗೆ ಮೊದ್ಲಿನಂಗ ನೀ ಇರ್ಬೇಕು ಅನ್ನೋದಾದ್ರೆ ಈ ಒಂದ್ ಸಣ್ಣ ನಾಟಕ ಆಗ್ಬೇಕು ಅಷ್ಟೇ. ಇಸ ಕುಡ್ದಂಗ ನೀ ನಾಟಕ ಮಾಡು, ನಿನ್ ದವಾಖಾನಿ ಸೇರಿಸ್ತೀನಿ, ನೀ ಕುಡಿಬೇಡ, ಇಲ್ಲ ಕುಡಿದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಏನ ದವಾಖಾನಿ ಸೇರಿಸ್ತೀನಿ. ಸೇರಿಸಿ ಅಲ್ಲಿ ನಿಮ್ಮಪ್ಪ ನಿಮ್ಮ ನೋಡಕ್ ಬಂದಾಗ ಒಂದ್ ಸ್ವಲ್ಪ ಹತ್ತು ಕರ್ದು ಪ್ರೀತಿನ ಸೆಂಟಿಮೆಂಟ್ ಕ್ರಿಯೇಟ್ ಆಗಿ, ಮಗಳೇ ಬಾ ನಿಂಗೆ ಇಷ್ಟು ಕಷ್ಟ ಆದ್ರೆ ನನ್ನ ಮನೆಗೆ ಬಂದ್ಬಿಡಮ್ಮ ಅಂತೇಳಿ ನಿಮ್ಮ ಅಪ್ಪಾಜಿನೇ ಕರೀತಾರ. ಏನಂತಿ? ರಾಹುಲ್, ರಿಯಲಿ ರಿಯಲಿ ಬೆಸ್ಟ್ ಪ್ಲಾನ್. ಎಸ್, ಹಾಗೆ ಮಾಡ್ತೀನಿ. ನೀ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ವಿಷ ಕುಡಿಯೋದು ಅಂದ್ರೆ ರಾಹುಲ್, ನಾನು ಸತ್ತೋದ್ರೆ ಗತಿ ಏನು? ಓ, ನೀ ಫಸ್ಟ್ ಒಂದು ಲೆಟರ್ ಬರ್ದಿಟ್ಬಿಡು. ಏನಂತ ಗೊತ್ತಾ? ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ, ನನ್ನ ಸಾವಿಗೆ ನಾನೇ ಕಾರಣ. ನನ್ನಿಂದ ಅಪ್ಪ ಅಮ್ಮ ಬಹಳ ಬೇಜಾರಾಗ್ಬಿಟ್ಟೈತಿ. ಅದಕ್ಕ ನನ್ನಿಂದ ನಮ್ಮಪ್ಪ ನಮಗ್ ನೋವಾಗಿದ್ದಕ್ಕ, ಅವ್ರ ಮನಸ್ಸಿಗೆ ಬೇಜಾರ್ ಮಾಡಿದ್ದಕ್ಕ, ನನಗೆ ತಡ್ಕೊಳಕಾಗ್ಲಾರ್ದ ನನಗೆ ನಾನೇ ಶಿಕ್ಷೆ ಕೊಟ್ಕೊಳಕತ್ತೀನಿ. ನನ್ನ ಸಾವಿಗೆ ನಾನೇ ಕಾರಣ. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡ್ರಿ ಅಂತೇಳಿ ಒಂದು ಸಣ್ಣ ಪತ್ರ ಬರ್ದಿಟ್ಟು ಸಾಯಿ. ಇದು ಸಾಯಲ್ಲ, ವಿಷ ಕುಡಿ. ರಾಹುಲ್, ಅಂದ್ರೆ ಅಕಸ್ಮಾತ್ ನಾನು ವಿಷ ಕುಡಿ ಸತ್ತೇ ಹೋಗ್ಬಿಟ್ರೆ ನಿಮಗೇನು ಆಗ್ಬಾರ್ದಲ್ಲ, ಅದಕ್ಕೆ ಸೇಫ್ಟಿ ಮೆಜರ್ಮೆಂಟಾ? ಸೇಫ್ಟಿಗೆ ಇರ್ಲಿ ಅಂತ ಒಂದು ಲೆಟರ್ ನನ್ನ ಕಡೆನ ಬರ್ಸಕತ್ತೀರನಲ್ಲ. ಓಹೋ, ಇಂಥ ಚಾಲಾಕಿ ಬುದ್ಧಿ. ಅದು ಹೋಗ್ಲಿ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ಲ? ನಾ ಸತ್ರ ಪರವಾಗಿಲ್ಲ, ನಿಮಗೇನು ತೊಂದರೆ ಆಗ್ಬಾರ್ದು ಅಂತ ವಿಚಾರ ಮಾಡಕತ್ತೀರಲ್ಲ? ಥೋ ನಂದಿನಿ, ಮತ್ತೆ ತಪ್ಪು ತಿಳ್ಕೊಂಡಿ ನೋಡು. ನಾನು ಹೇಳಿದ್ದು ಆ ರೀತಿ ಅಲ್ಲ. ಯಾಕೆ ಆತರ ಬರ್ದಿಡು ಅಂತ ಅಂದೆ ಅಂದ್ರೆ, ಎದಕ್ ಸತ್ಲ ಏನ, ನಿನ್ನಿಂದನೇ ಹಂಗಾತು, ನಿನ್ನಿಂದನೇ ಹಿಂಗಾತು ಅಂತ ನಿಮ್ಮಪ್ಪ ನಿಮ್ಮ ಬಂದು ಜಗಳ ಮಾಡ್ಬಾರ್ದಲ್ಲ. ನೀನ್ ಸಾಯಲ್ಲ, ನಿನ್ ವಿಷ ಬೇಕಾದ್ರೆ ಅಲ್ಲೇ ಹಾಸ್ಪಿಟ್ಲ್ ಬಾಗ್ಲಾಗ ಕುಡಿ ಆತಾ. ನಾನೇನ್ ಇಲ್ಲೇ ಕುಡಿ ಅಂತ ನಿಂಗೆ ಹೇಳಿಲ್ಲ. ಹಾಸ್ಪಿಟ್ಲಿಗೆ ಒಳಗ್ ಹೋಗೋವಾಗ್ಲೇನೆ ಕುಡಿ, ನನ್ ಕಾರ್ ಇಳಿಯೋವಾಗ ಆತಾ. ಏನ ಹೊಟ್ಟೆಲ್ ವಿಷ ಐತಿ ಅನ್ನೋದು ಇರ್ಲಿ, ಅದಕ್ಕೋಸ್ಕರ ಅಷ್ಟೇ. ಪಟ್ಟೆ ನಂಗೆ ಡಾಕ್ಟರ್ ಬದುಕಿಸ್ಬಿಡ್ತಾರೆ, ನಿಂಗೆ ಏನು ತೊಂದ್ರೆ ಇಲ್ಲ. ಏನು ವಿಷ ಕುಡಿದು 5 ನಿಮಿಷದೊಳಗೆ ಹಾಸ್ಪಿಟ್ಲಿಗೆ ಸೇರಿಸಿಲ್ಲ ಅಂದ್ರೆ ತೊಂದ್ರೆ, 1-2 ನಿಮಿಷ 3 ನಿಮಿಷದೊಳಗೆ ಹಂಗ ತಗೊಂಡ ತಕ್ಷಣ ತ್ರಾಸ ಆಗಲ್ಲ. ಅದು ಹೇಳೋದು ಅರ್ಥ ಮಾಡ್ಕೊ ಒಂದ್ ಸ್ವಲ್ಪ. ಏನ ಈಗ ಯಾಕೆ ನಿನ್ಗೆ ಏನ್ ಮಾಡ್ಕೊಂಡಿ ಅಂತ ನಿಮ್ಮಪ್ಪ ನಿಮ್ಮವ್ಗ ಅನಿಸ್ದಾಗ ಈ ಲೆಟರ್ ನಾ ತೋರಿಸ್ತೀನಿ. ಅಯ್ಯೋ ನನ್ ಮಗಳು ಏನೋ ಒಂದ್ ತಪ್ಪು ಮಾಡ್ಬಿಟ್ಟೈತಿ, ಆಕಿ ಎಷ್ಟು ನೊಂದ್ಕೊಂಡ್ಬಿಟ್ಟಾಳ, ಕ್ಷಮಿಸು ಅಂತ ಕೇಳ್ಕೊಳಕತ್ತಾಳ. ನಾವ್ ಯಾಕೆ ಕ್ಷಮಿಸ್ಬಾರ್ದು ಅಂತೇಳಿ ನಿಮ್ಮಪ್ಪ ನಿಮ್ಮವ್ಗ ಅನ್ನಿಸ್ತತಿ. ಊರ್ ಮನ್ಸಿಗೆ ನೋವು ಮಾಡಿದ್ದಕ್ಕೆ ನೀ ಸಾಯ ಮಟ್ಟಕ್ಕೆ ಹೋಗಿ ಅಂದ್ರೆ ಅವ್ರ ಮೇಲೆ ಬಹಳ ಪ್ರೀತಿ ಇಟ್ಟಿ ಅನ್ನಂಗ ಅವ್ರಿಗೆ ಅನ್ನಿಸ್ಬೇಕಲ್ಲ, ಅದಕ್ಕೆ ಹೇಳಿದ್ದು. ಇನ್ನು ಬಿಟ್ಟು ನಾ ಇರ್ತೇನೆ ನಾನು. ಓ, ಅದಕ್ಕ ಹುಚ್ಚಿ, ಅಷ್ಟಕ್ಕೆ ಅಲ್ಲ. ಅಕಸ್ಮಾತ್ ನೀ ಸತ್ತೇ ಹೋದ್ರೆ ಒಂದು ವೇಳೆ ನನ್ನ ಮೇಲೆ ಯಾವುದು ಬರಬಾರ್ದಲ್ಲ, ಅದಕ್ಕೆ ಈ ಲೆಟ್ರ್ ನನ್ನ ಕೈಯಾಗಿತ್ತು ಅಂದರೆ ನಾನು ಸೇಫು. ಅಕಸ್ಮಾತ್ ಬದುಕಿದ್ರೆ, ನೀನು ಸತ್ರೆ ಈ ಲೆಟ್ರ್ ನನ್ನ ಕೈಯಾಗಿದ್ರೆ ನಾನು ಸೇಫು. ಅಕಸ್ಮಾತ್ ಬದುಕಿದ್ರೆ ನಿಮ್ಮಪ್ಪ ನಿಮ್ಮ ಹೋಗಿದ್ದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಎಮೋಷ್ನಲಾಗಿ ಒಂದು 4 ಡೈಲಾಗ್ ಹೊಡೆದು ಆ ಮನಿಗಳೇ ಆಗಿ ಆರಾಮಾಗಿರ್ಬೋದಲ್ಲ. ಅದಕ್ಕೆ ನೀನು ಇಷ್ಟೆಲ್ಲ ಸಹಿಸ್ಕೊತಾ ಇದೀನಿ ನಾನು ಸುಮ್ಮನೆನಾ? ನೀ ಹೇಳೋದೇನ ಸರಿ, ಆದರೆ ಆ ರಾಕೇಶ್ ಮುಂದೆ ನಂಗೆ ಎಷ್ಟು ಅವಮಾನ ಆಯ್ತು, ಅದು ನಂಗೆ ಮರೆಯೋಕೆ ಆಗವಲ್ತು. ಅದಕ್ಕೆ ನಾವು ಹೆಂಗಿದ್ರು ಹನಿಮೂನಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಲ್ಲ, ನಡಿ ಹೋಗಿ ಬರೋಣ, ನಾಳೆನೇ ಹೋಗೋಣ. ಅಯ್ಯ, ಇದ್ರ ಹೆಣ ಎತ್ಲಿ ಸಾಯಿದು ಮಾತಾಡಕತ್ತೇವಿ, ಇನ್ನೂ ಹನಿಮಲ್ಲಿಗೆ ಹೋಗೋದ್ರಾಗೆ ಅದಾಳಿಕಿ. ಹಾ ಸರಿ, ಹಂಗಾರ ಹನಿಮೂನಿಗೆ ಹೋಗಿ ಬಂದ್ಮೇಲೆ ಇದನ್ ಮಾಡೋಣ, ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಏನಂತಿ? ಅನ್ನೋದೆಲ್ಲ ಆತು, ಫಸ್ಟ್ ನಿಮ್ಮ ತಾಯಿಗೆ ಹೇಳ್ರಿ, ಹೋಗಿ ಆಮೇಲೆ ಅದನ್ನು ಬಾಯ್ ಬಿಟ್ಟು ಅಂದಿಗಿಂದಾರ. ಈಗಾಗಲೇ ಅರ್ಧ ನನ್ನ ಮರ್ಯಾದೆ ತೆಗೆದು ಪೂರ್ತಿ ನನಗೆ ಎಲ್ರಿದ್ರಿಗೂ ಚೀತು ಅನಿಸಿದ್ದೆ ನಿಮ್ಮ ತಾಯಿ. ಏನು ನಂಗೆ ಎಷ್ಟು ಬೇಜಾರಾಗ್ತೈತಿ ಅಂದರೆ, ಇವರೊಬ್ಬರು ಹೋಗಿ ಏನು ಹೇಳಲಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ ತಾಯಿ, ನಾ ಏನು ಹೇಳಬಾರ್ದು ಹೇಳಿಲ್ ಬಿಡ, ನೀ ಅದಕ್ಕೆ ಹಂಗಿದ್ ಮಾಡ್ತಿ. ಈಗ ಅದು ಹೋಗ್ಲಿ ಬಿಡು ನಂದಿನಿ. ಸರಿ, ನಾಳೆ ಹನಿಮೂನಿಗೆ ಹೋಗಿ ಬರೋಣ. 1-2 ದಿನ ಹೋಗಿ ಬಂದ್ಮೇಲೆ ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ಬೇಕು, ಇದು ಸಕ್ಸಸ್ ಆಗ್ಲೇಬೇಕು. ಏನಂತಿ? ಓಕೆ, ನಾನು ಟ್ರೈ ಮಾಡ್ತೀನಿ. ಆತನವ ನಿನ್ ಮಗಳದ್ ಮುಗಿತಾನೆ? ಅಯ್ಯೋ ದೇವ್ರೆ, ಅಲ್ಲ ಇನ್ನು ಲಕ್ಷ್ಮಿ ಒಂಚೂರು ಹೇಳಿದ್ ಕೇಳ್ತಾಳ ಏನೋ, ಆದ್ರೆ ಈ ಅಶ್ವಿನಿ, ಅಯ್ಯೋ ದೇವ್ರೆ, ಆ ಗುಡ್ಡದ ಮ್ಯಾಗ ನಿಂದಿರ್ತಾಳ, ಆ ನೀರ್ ಹರಿ ಕಡೆನೇ ನಿಂದಿರ್ತಾಳ. ಅಲ್ಲಿ ನಿಂದ್ರಬೇಡ, ಕಾಲ್ ಜರ್ತಿತ್ತು ಅಂತ ಹೇಳಿದ್ರು ನಿಂದಿರ್ತಾಳ. ಥೋ, ನನಗೆ ಎಲ್ಲಿ ಜರ್ದು ಬೀಳ್ತಾವ, ಏನ್ ಮಾಡ್ಕೊಂತಾವ, ಹೊಟ್ಟೆ ಫ್ಯಾನ್ ಹತ್ತಿ ಬಿಟ್ಟಿತ್ತು ನೋಡ್ರಿ ಅದಕ್ಕಮ್ಮ. ಅಲ್ಲಿ ಅವ್ರದ್ದು ಲಕ್ಷ್ಯ, ಇಲ್ಲಿ ಮನೆ ಹುಡುಗರು ಏನ್ ಮಾಡಿದ್ವಿ, ನಮ್ಮ ಮಕ್ಕಳನ್ನ ಕಾಡ್ತಾವು, ಪಾರ್ವತಿ ಹೆಂಗ್ ಕರ್ಕೊಂಡ್ಲೋ ಏನೋ, ಅದು ಒಂದು ಟೆನ್ಷನ್. ಪಾಪ ತ್ರಾಸಾತ ಏನ ಹುಡುಗಿಗೆ. ಅಯ್ಯ, ನಾನಿದ್ನಲ್ಲ ಕೇಳಲ್ಲ,
ನಾ ಎತ್ಕೊಂಡಿರ್ತಿದ್ನಪ್ಪ ಪಾಪ ಸಣ್ಣ ಮಕ್ಳು ಕಾಡ್ತಾವಲ್ಲ ಹಂಗಾಗಿ ಅಯ್ಯೋ 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 ಎತ್ಕೊಂಡು ಸಾಕಾಗಿ ಹೋಗಿತ್ತು ನನಗಂತರು ಪಾಪ ಆಕಿನೂ ಎತ್ಕೊಳಕ್ಕೆ ಅದೇನು ಒಂದು ಮಕ್ಕೊಂಡ್ರೆ ಒಂದು ಎರಡು ಎದ್ದಿರ್ತಾವ ಬಿಡವ ಎರಡು ಮಕ್ಕೊಂಡು ಅವನದ್ರಾಗ ಒಂದು ಎದ್ದಿರ್ತತಿ ಮೂರು ಒಮ್ಮೆ ಮಕ್ಕಳದೇ ಇಲ್ಲ ರಾತ್ರಿ ಸತಿಗೆ ಮೂರು ಒಮ್ಮೆ ಮನಗುದಿಲ್ಲ ಭಾಳ ಕಷ್ಟ ಇನ್ನೇನು ನೀವು ಇದ್ರಲ್ಲ ಅದೇ ಧೈರ್ಯ ನಮ್ಗೆ ಅತ್ತಿ ಅವ ಕರೆ ಹೇಳ್ಬೇಕಂದ್ರೆ ಅತ್ತಿ ಎತ್ಕೊಂಡೇ ಇಲ್ಲ ಏನೋ ಒಂದು ಚೂರು ಎಲ್ಲರ ಎತ್ಕೊಂಡಿರ್ಬೇಕು ಆದ್ರೆ ಎತ್ಕೊಂಡೇ ಇಲ್ಲ ಅತ್ತಿ ಬರೀ ಆ ಬ್ರಹ್ಮಗಂಟು ಆಸೆ ಧಾರಾಬಾಯಿ ಗೆಳತಿಗಾಯ್ತ್ರಿ ಆಮೇಲೆ ಇನ್ನೂ ಯಾವ್ಯಾವ ಬರ್ತಾವಲ್ಲವು ನಂಗೆ ಇವು ಮೂರೇ ಕೇಳಿಸ್ಕೊಂಡಿರೋದು ಮತ್ತೆ ಯಾವ್ಯಾವ ಬರ್ತಾವನ ಅವ್ನು ಒಂದೇ ಸಮನೆ ಬೆಳಗಿಂದ ರಾತ್ರಿ ಮಟ ಅವ್ನು ನೋಡೋದು ರಿಪೀಟ್ ಟೆಲಿಕಾಸ್ಟ್ ಹಾಕಿದ್ರು ನೋಡೋದು ಅಯ್ಯೋ 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 ಒಂದ್ಸಲ ಅಂತೂ ಅತ್ತಿ ಬಂದಿತ್ತು ಎತ್ಕೊರ ಹುಡುಗಿ ಕಾಡಾಕತ್ತೈತಿ ಅಂತಂದೆ ಎತ್ಕೊಂತ ಆ ಅಡ್ವರ್ಟೈಸ್ ಬಂದಾಗ ಎತ್ಕೊಂಡಿತ್ತು ಅಡ್ವರ್ಟೈಸ್ ಮುಗಿದು ಸೀರಿಯಲ್ ಸ್ಟಾರ್ಟ್ ಆದ ತಕ್ಷಣ ಇಳಿಸೇ ಬಿಡ್ತು ಅಯ್ಯೋ ಪಾಪ ಪಾರ್ವತಿ ಭಾಳ ಕರ್ಕೊಂಡಾಳ ಮತ್ತೆ ಈಕಿ ಪೂರ್ಣಿ ಇದು ರುಕ್ಮಿಣಿ ಬರ್ತಿದ್ಲಲ್ಲ ಆಕಿ ಪಾಪ ಆಕಿನೂ ಭಾಳ ಎತ್ಕೊಂಡಾಳಪ್ಪ ಖುಷಿನ ರುಕ್ಮಿಣಿ ಅಲ್ಲೋ ಪೂರ್ಣಿಮಾ ಇವಾಗ ಏನ್ ಹೆಸರು ಗೊತ್ತಿಲ್ಲ ಬಟ್ ಅವ್ರು ಎತ್ಕೊಂಡಿದ್ರು ಮತ್ತೆ ಭಾಡ್ಯ ಅಷ್ಟು ಎತ್ಕೊಂಡ್ರು ನಾಟಕ ಮಾಡ್ತೀಯನ ಇಲ್ಲ ಅಂತೇಳಿ ಬೇಸದಿ ಬಿಡು ನಮ್ನಿ ಎತ್ಕೊಂಡ್ರು ನೀನು ಕಣ್ಣಾಗ ಕಾಣ್ಲಿಲ್ಲನ ಧಾರಾವಾಹಿ ನೋಡ್ಕೊತ ಕುಂತಿದ್ನೇನ ನಾನು ಭಾರಿ ಅದಿ ಬಿಡು ನೀನು ಅತಿ ಕರೆ ಹೇಳತ್ತೀನಿ ಧಾರಾವಾಹಿ ನೋಡಾತಿದ್ದೆ ಇಲ್ಲ ಕರೆ ಹೇಳಂಗೆ ಎಲ್ಲೇ ಒಂದ್ ಚೂರು ಇಲ್ಲಾಂದ್ರೆ ನೋಡೇ ಇಲ್ಲ ನಾನು ಯಾಕತಿ ಸುಳ್ಳು ಹೇಳ್ತಿ ಮೀನಾ ಇದಕ್ಕಿದ್ದಂಗೆ ಶ್ರೀಮಂತ ಗೆಳ ನೋಡಿ ಇಲ್ಲ ನೀನು ಧಾರಾವಾಹಿಯಾಗ ಯಾಕತಿ ಸುಳ್ಳು ಹೇಳ್ತಿ ಕರೆ ನೀ ಧಾರಾವಾಹಿ ನೋಡಿಲ್ಲ ಹಂಗಾರ ಅಲ್ಲ ಮೀನಾ ಅಲ್ಲ ಈಕಿ ಯಾರಕಿ ಯಾ ಹುಡುಗಿಯಪ್ಪ ಸೂರ್ಯಾರ ತಂಗಿ ತಾರಾ ಆಕಿ ನಕ್ಲೆಸ್ ಕದ್ದಿದ್ದ ಮೀನಾ ನಿಂಗೆ ಗೊತ್ತೈತೆ ಗೊತ್ತಿಲ್ಲ ಹೇಳ ಇಲ್ಲ ಅವ ಹಾಕೆಲ್ಲಕತ್ತಿತ್ತು ಅವ್ರ ಮನೆಗೆ ಅದು ಎಂತದ ಚಂದಾಚಾರ ಮಾಡೋಣ ಹೂ ಹಾಕಿ ರೆಡಿ ಮಾಡಕ್ ಬಂದಿರ್ತಾರ ಗಂಡ್ಮಕ್ಳು ಅದ್ರಾಗ ಭಡ್ಯಾಗೆದ್ದ ಕದ್ದಾನ ನೋಡ್ದೆ ಅವ ಇಷ್ಟು ಸಂಕ್ಷಿಪ್ತವಾಗಿ ನೋಡಿತತ್ತಿ ನಾನ ಬೆಳಗ್ಗೆ ನಾಷ್ಟ ಮಾಡ್ಕೊಂತ ರಿಪೀಟ್ ಟೆಲಿಕಾಸ್ಟ್ ಹಾಕಿದ್ದನ್ನು ನೋಡಾತಿದ್ ನಾನೇ ನೋಡ್ಕೊಂತ ನಾಷ್ಟ ಮಾಡೋ ಹೊತ್ನ್ಯಾಗ ನಾನೇ ಅಬ್ಸರ್ವ್ ಮಾಡೀನಿ ಏನ್ ನೋಡಾತತ್ ನಮ್ಮ ಅತ್ತೆ ಅಂದಾಗ ಇದನ್ನ ನೋಡ್ಕೊಂತ ಕುಂತಿತ್ತು ಎಲ್ಲೇ ಒಂದ್ ಚೂರ್ಲಾ ಹೋಗ್ಲಿ ಬಿಡ್ರಿ ನಾ ಬಂದೇನ ಅಲ್ಲಿಗೆ ನಾನೇ ಕರ್ಕೋತೇನೆ ನನ್ನ ಮೊಮ್ಮಕ್ಕಳನ್ನ ಯವ್ವ ಅವು ಏನು ಮೊಮ್ಮಕ್ಕಳೇ ಯಾವತ್ತಾಗ ನಾ ಒಂದು 4 ದನ ಕಾಯಬೇಕು ಇವ್ನ ಕಾಯ್ದೆ ಹಾಕ್ಬೇಡ ಕೈಯಾಗ ನಿಲ್ಲದಲ್ಲ ತಟ್ಟಾಗ ನಿಲ್ಲದಲ್ಲ ಬುಟ್ಟಾಗ ನಿಲ್ಲದಲ್ಲ ಏನು ತಲೆ ಹಿಡಿಸ್ತಾವ ಕೆಟ್ಟ ಚೂಟದಾವು ಚೂರ್ತಾವು ಕೂದಲ ಹಿಡಿದು ಹರಿತಾವು ಯೋ 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 ಜೇಕ್ ಹೊಡಿತಾವ ಒಂದು ಅಳತಿ ಒಂದು ಬತ್ತಲ್ಲಿ ಕುಂದ್ರಂಗಿಲ್ಲ ಆಟ ಸಾಮಾನು ಏನಾರ ಕೊಟ್ರೆ ಒಂದು 2 ನಿಮಿಷ ಹಿಡ್ಕೊಂಡು ಆಡಂಗಿಲ್ಲ ಒಂದು ತಗೊಂಡು ಹಂಗೆ ಮಾಡಿ ಒಗದು ಮತ್ತೊಂದು ಕಂತ ನಿಂದಿರ್ತಾರ ಯವ್ವ ಹಿಡಿದು ಸಾಕಾಗಿ ಹೋತವ ಪಾರತಿ